ನಮಸ್ಕಾರ ಸ್ನೇಹಿತರೆ. ಆರ್ಸಿಬಿ ತಂಡಕ್ಕೆ ಎಂಟ್ರಿ ಕೊಟ್ಟ ಕನ್ನಡಿಗ ಕೆಎಲ್ ರಾಹುಲ್. ಟ್ರೇಡ್ ಮೂಲಕ ಆರ್ಸಿಬಿ ಬಳಗ ಕೂಡಿಕೊಂಡ ರಾಹುಲ್. ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ತಿಳಿಯುವ ಮೊದಲು ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ IPL 2024ರ ಟ್ರೋಫಿಯನ್ನ ಆರ್ಸಿಬಿ ತಂಡ ಗೆಲ್ಲುವಂತಿದ್ದರೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಯಾಕಂದ್ರೆ ನೀವು ಮಾಡುವ ಒಂದೊಂದು ಕಾಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಮುಖ್ಯ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಮೊನ್ನೆ ಅಂದ್ರೆ ಡಿಸೆಂಬರ್ 19ರಂದು IPL ಮಿನಿ ಹರಾಜು ಪ್ರಕ್ರಿಯೆ ನಡೆದಿತ್ತು ಸ್ನೇಹಿತರೆ. ಈ ಮಿನಿ ಹರಾಜಿನಲ್ಲಿ ಆರ್ಸಿಬಿ ತಂಡವು ಅಲ್ಜಾರಿ ಜೋಸೆಫ್, ಲಾಕಿ ಫರ್ಗ್ಯೂಸನ್ ರಂತಹ ದಿಗ್ಗಜ ಬೌಲರ್ ಗಳನ್ನ ತನ್ನ ತಂಡಕ್ಕೆ ಸೇರಿಸಿಕೊಂಡಿದೆ. ಆದ್ರೆ ಇದೀಗ ಇದರೆಲ್ಲದರ ನಡುವೆ IPL 2024ರ ಆರಂಭಕ್ಕೂ ಮುನ್ನವೇ ಇದೀಗ ಆರ್ಸಿಬಿ ತಂಡಕ್ಕೆ ಕನ್ನಡಿಗ ಕೆಎಲ್ ರಾಹುಲ್ ಅವರು ಎಂಟ್ರಿ ಕೊಡುವ ಸಾಧ್ಯತೆಗಳಿವೆ ಎಂದು ವರದಿಯಾಗಿದೆ. ಬಂಧುಗಳೇ, ಆರ್ಸಿಬಿ ತಂಡಕ್ಕೆ ಬರುವ ಕುರಿತು ಪ್ರತಿಕ್ರಿಯೆ ಕೊಟ್ಟಿರುವ ಕನ್ನಡಿಗ ಕೆಎಲ್ ರಾಹುಲ್ ಅವರು ಹೀಗೆ ಹೇಳಿದ್ದಾರೆ. IPL ನಲ್ಲಿ ಆರ್ಸಿಬಿ ತಂಡ ನನ್ನ ನೆಚ್ಚಿನ ತಂಡ, ಅಲ್ಲದೆ ಆರ್ಸಿಬಿ ಟೀಮ್ ನನ್ನ ಹೋಮ್ ಟೀಮ್ ಆಗಿರುವ ಕಾರಣ ಆರ್ಸಿಬಿ ಜೊತೆ ನನ್ನ ಅವಿನಾಭಾವ ಸಂಬಂಧವಿದೆ. IPL ನಲ್ಲಿ ಆಡಲು ನನಗೆ ಆರ್ಸಿಬಿ ತಂಡವು ಮೊದಲಿಗೆ ಅವಕಾಶವನ್ನ ಕೊಟ್ಟಿತ್ತು. ಅದಕ್ಕೆ ನಾನು ಯಾವಾಗಲೂ ಚಿರಋಣಿ ಆಗಿರುತ್ತೇನೆ ಎನ್ನುವ ಮೂಲಕ ಆರ್ಸಿಬಿ ತಂಡಕ್ಕೆ ಟ್ರೇಡ್ ಆಗುವ ಮುನ್ಸೂಚನೆಯನ್ನ ಕನ್ನಡಿಗ ಕೆಎಲ್ ರಾಹುಲ್ ಅವರು ನೀಡಿದ್ದಾರೆ ಸ್ನೇಹಿತರೆ. ಅಲ್ಲದೆ IPL ಮಿನಿ ಹರಾಜು ಪ್ರಕ್ರಿಯೆ ನಡೆದರೂ ಸಹ ಇದೀಗ IPL ಟ್ರೇಡ್ ವಿಂಡೋ ಮಾತ್ರ ಇನ್ನೂ ಸಹ ತೆರೆದೇ ಇದೆ. ಹೀಗಾಗಿ ಕೆಎಲ್ ರಾಹುಲ್ ಅವರು IPL 2024ಕ್ಕೂ ಮುನ್ನ ಆರ್ಸಿಬಿ ತಂಡವನ್ನ ಕೂಡಿಕೊಂಡಿರೂ ಸಹ ಅಚ್ಚರಿ ಪಡಬೇಕಾಗಿಲ್ಲ ಬಂಧುಗಳೇ. ಅಲ್ಲದೆ ಕೆಎಲ್ ರಾಹುಲ್ ಅವರು 2013ರಿಂದ 2015ರಲ್ಲಿ ಆರ್ಸಿಬಿ ತಂಡದಲ್ಲಿ ಆಡಿದ ಅನುಭವವನ್ನು ಸಹ ಹೊಂದಿದ್ದಾರೆ. ಅಲ್ಲದೆ ಕಳೆದ 4 ವರ್ಷಗಳ ಹಿಂದೆ ಪಂಜಾಬ್ ಕಿಂಗ್ಸ್ ತಂಡವನ್ನ ಮುನ್ನಡೆಸಿದ ರಾಹುಲ್ ಅವರು ಕಳೆದ 2 ಸೀಸನ್ಗಳ ಹಿಂದೆ ಅಷ್ಟೇ LSG ತಂಡವನ್ನ ಕೂಡಿಕೊಂಡಿದ್ದರು. ಆದರೆ ಇಂಟರ್ವ್ಯೂ ಒಂದರಲ್ಲಿ ಆರ್ಸಿಬಿ ತಂಡವು ನನ್ನ ನೆಚ್ಚಿನ ತಂಡ ಎಂದು ಹೇಳುವ ಮೂಲಕ IPL 2024ಕ್ಕೆ ಕೆಎಲ್ ರಾಹುಲ್ ಅವರು ಆರ್ಸಿಬಿ ತಂಡಕ್ಕೆ ಟ್ರೇಡ್ ಆಗುವ ಮುನ್ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಬಂಧುಗಳೇ, ನಿಮ್ಗೆ ಏನನ್ಸುತ್ತೆ? ಕೆಎಲ್ ರಾಹುಲ್ ಅವರು ಆರ್ಸಿಬಿ ತಂಡಕ್ಕೆ ಬರಬೇಕೇ ಅಥವಾ ಬೇಡವೇ ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಯಾಕಂದ್ರೆ ನೀವು ಮಾಡುವ ಒಂದೊಂದು ಕಾಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಮುಖ್ಯ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಬಂಧುಗಳೇ.